ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ, ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ ಅದೇನು ವಿಡಿಯೋ ಅಂತ. ಅದರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ಬೇಕು ಅಂತ ವಿಡಿಯೋ ಕ್ಲಿಯರ್ ಆಗಿ, ಅಂದರೆ ನಿಮಗೆ ಕನ್ಫರ್ಮ್ ಆಗಿ ಏನೇನು ದಾಖಲೆಗಳು ಬೇಕು ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ, ಮತ್ತು ಏನೇನು ನಿಮ್ಮ ಅರ್ಹತೆ ಏನೇನಾಗಿರಬೇಕು, ಮತ್ತು ನೀವೇನೇನು ಓದಿರಬೇಕು, ಇದೆಲ್ಲ ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ, ಮತ್ತು ಹೈಪ್ ಅಂತ ಇರುತ್ತೆ ಅದನ್ನು ಕೂಡ ಕೊಡಿ. ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಾವು ನಿಮಗೆ ಹೊಸ ಹೊಸ ಅಪ್ಡೇಟು, ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಿದೆ ವಿಡಿಯೋದಲ್ಲಿ ಅಂತ ನೋಡೋಣ. ಇದು ಬಂದು ಅಂಗನವಾಡಿ ಕಾರ್ಯಕರ್ತೆಯವರಿಗೆ, ಅಂಗನವಾಡಿ ಹುದ್ದೆಗೆ ಯಾರು ನೋಡ್ತಾ ಇದ್ದೀರಾ ಅವರಿಗಾಗಿರುತ್ತೆ. ಏನು ಅಂತ ನೋಡೋಣ. ಇದು ದಿನಾಂಕ 10/12/2025 ಬಿಟ್ಟಿದ್ದಾರೆ. ಆದರೂ ಇದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಗಾಗತ್ತಂದರೆ ತುಮಕೂರು ಜಿಲ್ಲೆಯವರಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇಲ್ಲಿ ವಿಷಯ ಬಂದು, ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿರುವ ಬಗ್ಗೆ ಅಂತ ಇದೆ ಉಲ್ಲೇಖ ಇಲ್ಲಿ ಕೊಟ್ಟಿದ್ದಾರೆ. ವಿಷಯ ಏನಂದರೆ, ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಗೌರವಧನ ಆಧಾರದ ಮೇಲೆ ಆಯ್ಕೆ ಮಾಡಲು ದಿನಾಂಕ 10/12/2025 ದಿನಾಂಕ 9/1/2026 ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಹ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಆನ್ಲೈನ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಅವರು ಇಲ್ಲಿ ಅರ್ಜಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಈ ಎಲ್ಲ ಥರದ್ದು ಇದು ಏನಿದೆ ಅಲ್ಲ, ಇದು 10/12 ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಂದರೆ ಜನವರಿ 9ನೇ ತಾರೀಕುವರೆಗೂ ಇರುತ್ತೆ. ಇದು ಡೇಟು ಲಾಸ್ಟ್ ಡೇಟು ಜನವರಿ 9 ಲಾಸ್ಟ್ ಆಗಿರುತ್ತೆ ಡೇಟು. ಅದ್ರ ಒಳಗಡೆ ನೀವು ಅಪ್ಲೈ ಮಾಡ್ಬೋದು. ಇದು ಮಹಿಳೆಯರಿಗಾಗಿರುತ್ತೆ. ಯಾರು 10ನೇ ತರಗತಿ ಪಾಸ್ ಆಗಿದ್ದೀರಾ, ಮತ್ತು ಯಾರು ಜಾಬ್ಗೋಸ್ಕರ ಕಾಯ್ತಾ ಇದ್ದೀರಾ, ಯಾವುದಾದ್ರೂ ಪರೀಕ್ಷೆ ಇಲ್ಲದೇ ಜಾಬ್ ಬಿಡೋದಾದರೆ ಇದು ಜಾಬ್ ಬಂದು ತುಂಬಾ ಈಸಿಯಾಗಿರುತ್ತೆ, ಏನೂ ಕಷ್ಟ ಇರೋದಿಲ್ಲ. ಮತ್ತು ಈ ಜಾಬ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮಹಿಳೆಯರು 10ನೇ ತರಗತಿ ಪಾಸಾಗಿ ಅದರ ಮೇಲೆ ಓದಿರಬೇಕು ನಡೆಯುತ್ತೆ. ಆದರೆ 10ನೇ ತರಗತಿಗಿಂತ ಕೆಳಗೆ ಕೆಳಗೆ 9ನೇ ತರಗತಿ 8ನೇ ತರಗತಿ ಆದರೂ ನಡೆಯಲ್ಲ, 10ನೇ ತರಗತಿ ಆದರೂ ಓದಿರಬೇಕು. ಮತ್ತು ಇದರ ಸಂಬಂಧಪಡಿಸಿದಂತೆ ಡಾಕ್ಯುಮೆಂಟ್ಸ್ ಏನಿದೆ, ಇದಕ್ಕೆ ಸಂಬಂಧ ಇದ್ದಂತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅದೆಲ್ಲ ನಾನು ಇದೇ ಥರದೊಂದು 4 ಪೇಜ್ ಬಿಟ್ಟಿದ್ದಾರೆ ಅವರು. ನಾನು 4 ಪೇಜು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಯಾರು ನೋಡೋದೇ ಇಲ್ಲ ಅಷ್ಟೊಂದು ಲಾಂಗ್ ಆದರೆ. ಇದು ಚಿಕ್ಕ ಪುಟ್ಟ 1 2 ನಿಮಿಷ 3 ನಿಮಿಷದ ಮಾಡಿದ್ರೇ ಅದಕ್ಕೆ ಯಾರು ನೋಡ್ತಾ ಇರಲ್ಲ. ಯೂಸ್ ಇದ್ದವ್ರು ನೋಡ್ತಾರೆ, ಆದರೆ ಕೆಲವೊಬ್ರು ನೋಡ್ತಾನೆ ಇರಲ್ಲ. ಅದಕ್ಕೋಸ್ಕರ ನಾನು ಬರೀ 2 ನಿಮಿಷದ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ಇದು ಬರೀ ಇಷ್ಟೇ ಪೇಜ್, ಫ್ರಂಟ್ ಪೇಜ್ ಇದು. ಇದರಲ್ಲಿ 3-4 ಥರ ಎಷ್ಟು ಜಿಲ್ಲೆಗಳಿಗೆ ಖಾಲಿ ಇದೆ, ಮತ್ತು ಅದರಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಮತ್ತು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು, ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ಗಮನಕ್ಕಿಡೋ ವಿಷಯಗಳು ಏನೇನು ಇರ್ತವೆ, ಮತ್ತು ನೀವು ಯಾವ್ಯಾವ ಥರ ಡಾಕ್ಯುಮೆಂಟ್ಸನ್ನು ಅಪ್ಲೈ ಮಾಡಬೇಕು, ಇದೇ ಥರ ಒಂದು 4 ಪೇಜ್ ಬಿಟ್ಟಿದ್ದಾರೆ ಅವರು. ಅದನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು 4 ಪೇಜನ್ನು ಶೇರ್ ಮಾಡಿರ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ನಿಮಗೇನಾದರೂ ನಾವು ಹಾಕಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಅಲ್ಲಿ ಹೋಗಿ ನೀವು ಅದನ್ನು ಕ್ಲಿಯರಾಗಿ ಓದಿ ಮಾಡಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದೆಲ್ಲ ಬಂದು ಹೆಣ್ಮಕ್ಳಿಗಾಗಿರುತ್ತೆ. ಅದಕ್ಕೆ ನಿಮ್ಮೆಲ್ಲ ಅಕ್ಕ ತಂಗಿಯರು ಮತ್ತು ನಿಮ್ಮ ತಾಯಂದಿರು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಅವರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಇದು ನಮ್ಮ ಚಾನಲ್ ಇರುತ್ತೆ. ನಮ್ಮ ಚಾನಲ್ ಯಾವಾಗಲೂ ನಿಮ್ಗೆ ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ ಆಗಲಿ, ಜಾಬ್ ಅಪ್ಡೇಟ್ ಆಗಲಿ, ಮತ್ತು ಯುವ ನಿಧಿ ಬಗ್ಗೆ ಅಪ್ಡೇಟ್ ಆಗಲಿ, ಎಲ್ಲರ ಬಗ್ಗೆನೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ.